ಮಿನಿ ಎ ಟಿ ಎಮ್ ಅಂದರೆ ನೀವು ನೋಡಿರಬೇಕು. ಹಳ್ಳಿ ಕಡೆ ಹೋಬಳಿ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಎ ಟಿ ಎಮ್‌ಗಳಲ್ಲಿ ಹಣ ಇರಲ್ಲ, ಸರ್ವರ್ ಇರಲ್ಲ. ಮತ್ತು ಸಾರ್ವಜನಿಕರಿಗೆ ಭಾಳ ಸಮಸ್ಯೆಗಳು ನೋಡ್ತೀವಿ. ಕೆಲವು ಭಾನುವಾರ ಆಯ್ತಂದು ದುಡ್ಡು ಖಾಲಿಯಾಗಿರ್ತದೆ. ಜನಗಳು ಪರದಾಡ್ತಾ ಇದ್ದಾರೆ. ಇದನ್ನು ಗಮನಿಸಿ ಮಿನಿ ಎ ಟಿ ಎಮನ್ನು ತಂದಿದ್ದೀವಿ. ಜನಕ್ಕೆ ಆಗೋ ಉಪಯೋಗಗಳು ಏನೇನು ಅಂದರೆ, ಇದಕ್ಕೆ ನಾವು ಒಂದು ಮೊದಲನೇದಾಗಿ ಎಮ್.ಎಸ್.ಎಫ್ ಯೂನಿಯನ್ ಸಂಸ್ಥೆ ವತಿಯಿಂದ ಒಂದು ಉದ್ಯೋಗವನ್ನು ಕೊಟ್ಟಂಗಾಗುತ್ತೆ. ಇದರಿಂದ ಅವರಿಗೆ ಸಾಕಷ್ಟು ಹಣ ವ್ಯಾಪಾರ ರೀತಿಯಲ್ಲೂ ಅನುಕೂಲ ಇದೆ. ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಇದೆಯೋ, ಇದನ್ನು ಯಾರು ಅಳವಡಿಸ್ಕೊಂಡಿರ್ತಾರೆ ಅವ್ರಿಗೂ ಸಹ ಒಂದು ಸುಮಾರು ತಿಂಗಳಿಗೆ 1,00,000ವರೆಗೂ ಸಂಪಾದನೆ ಮಾಡ್ಬೋದು. ಅಷ್ಟು ಅನುಕೂಲ ಇದೆ. ಮೊದಲನೇದಾಗಿ ಕರ್ನಾಟಕ ರಾಜಾಜಿನಗರದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಸರ್, ಈಗ ಯಾರೋ ಒಂದು ಸಾಮಾನ್ಯವಾಗಿ ಒಂದು ವ್ಯಾಪಾರಸ್ಥ ಒಂದು ಮಿಷನ್ ಪರ್ಚೇಸ್ ಮಾಡಿದರೆ ಅವ್ರಿಗೆ ಆದಂಥ, ಈಗ ನೋಡಿರಬೇಕು ನೀವೆಲ್ಲ ಒಂದೊಂದು ಎ ಟಿ ಎಮ್ ಉಳಿಸ್ಕೊಳ್ಳೋ ಅದು ಕಮಿಷನ್ ಇರ್ತದೆ. ಅದೇ ರೀತಿ ಅವ್ರಿಗೊಂದು ಕಮಿಷನ್ ಫಿಕ್ಸ್ ಮಾಡಿದೆ. ಇದು ಭಾರತ ಅಂಗಸಂಸ್ಥೆಯಾದ ಒಂದು ICICI ಬ್ಯಾಂಕ್ ಅಡಿನಲ್ಲಿ ಬರ್ತದೆ. ಇದಕ್ಕೆಲ್ಲ ರೀತಿ ಇನ್ಸೂರೆನ್ಸ್ ಇರುತ್ತದೆ. ICICI ಬ್ಯಾಂಕ್ ಇನ್ಸೂರೆನ್ಸ್ ಇರುತ್ತೆ. ಯಾವುದೇ ಅವನ ಅಕೌಂಟನ್ನು ಹೊಂದಿರ್ತಾನೆ, ಆ ಅಕೌಂಟ್ ಮುಖಾಂತರ ಎಲ್ಲ ವ್ಯವಹಾರಗಳನ್ನು ನಡೀತದೆ. ಸರ್, ಇದರಲ್ಲಿ ಕ್ಯಾಶ್ ಪಡೆಯುವಂಥದ್ದಂತಂದರೆ ನಮಗೆ 3 ಆಪ್ಷನ್ಸ್ ಇರುತ್ತೆ. ಇಲ್ಲಿ ಒಂದು ಕಾರ್ಡಿಂದ ವಿತ್ಡ್ರಾ ಮಾಡ್ಬೋದು, ಎರಡನೇದು ಆಧಾರ್ ಕಾರ್ಡ್ ತಂಬ್ ಇಂಪ್ರೆಷನ್ನಿಂದ ಈ ವಿತ್ಡ್ರಾ ಮಾಡ್ಬೋದು, ಮೂರನೇದಾಗಿ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ವಿತ್ಡ್ರಾ ಮಾಡೋ ಆಪ್ಷನ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಡೆಪಾಸಿಟ್ನ ಆ್ಯಡ್ ಆಗಿದೆ. ಸೊ ಅದು ಅಪ್ಕಮಿಂಗಲ್ಲಿ ನಮಗೆಲ್ಲ ಮಿಷನ್ಸು ಇದಾಗುತ್ತೆ. ಸೊ ಇದು ನೋಡಿ, ನಾವು ATM ಅನ್ನೋದು ಎಷ್ಟೋ ಅನುಕೂಲತೆಗಳು ಕಡಿಮೆ ಇದೆ ಎಲ್ಲ ಕಡೆನೂ. ಒಂದು ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ಒಂದು ಹಣ ಡ್ರಾ ಮಾಡೋದಕ್ಕೆ ಆಗ್ಬೋದು, ಎಷ್ಟೇ ಸಂದರ್ಭಗಳಲ್ಲಿ ನಮ್ಗೆ ಎಮರ್ಜೆನ್ಸಿ ದುಡ್ಡು ಬೇಕಂತಂದಾಗ ಎಲ್ಲ ಕಡೆನೂ ATM ಸೌಲಭ್ಯ ಇರುವುದಿಲ್ಲ. ಯಾಕೆ ಕಾರಣ ಅಂತಂದರೆ ಅದರದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಕಡೆ ATM ಮಾಡೋದಕ್ಕೆ ಬ್ಯಾಂಕ್ನವ್ರಿಗೆ ಬರ್ಡನ್ ಆಗ್ತಾ ಇದೆ. ಆದ ಕಾರಣ ಸೊ ನಾವು ಎನಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ನಲ್ಲಿ ಇದನ್ನು ಅಳವಡಿಸಿಬಿಟ್ಟು ಅವರಿಗೆ ಅಡಿಷ್ನಲ್ ಇನ್ಕಮನ್ನು ನಾವು ಮಾಡಿಕೊಡೋದಕ್ಕೆ ಸುಮಾರು ಲಕ್ಷಾಂತರ ಜನ ಒಂದು ವೆಂಡರ್ಸ್ಗೆ ಒಂದು ಒಳ್ಳೆಯ ಒಂದು ಆದಾಯವನ್ನು ಬೆಳೆಸೋದಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಇದರಲ್ಲಿ ಮೋರ್ ದೆನ್ ಒಂದು 150ರಿಂದ 200 ಒಂದು ಬಿಸ್ನೆಸ್ ಅಪ್ಲಿಕೇಶನ್ಸ್ನ ಆ್ಯಡ್ ಆನ್ ಮಾಡ್ತಾಯಿದ್ದೀವಿ. ಸೊ ಪ್ರತಿಯೊಬ್ಬ ಒಂದು ವೆಂಡರ್ಗೂ ನಾವು ಅಪ್ರಾಕ್ಸಿಮೇಟ್ಲಿ 1 lakh ವರೆಗೆ ಪರ್ ಮಂತ್ ಇನ್ಕಮ್ ಕೊಡಿಸೋ ಒಂದು ಆಲೋಚನೆಯಲ್ಲಿ ನಾವಿದ್ದೀವಿ.